ಪಿಡಿಒ ಪರೀಕ್ಷೆಯಲ್ಲಿ ಕೆಪಿಎಸ್ಸಿಯಿಂದ ಮಹಾ ಎಡವಟ್ಟಾಗಿದೆ. ಸಿಂಧನೂರಿನಲ್ಲಿ ಪಿಡಿಒ ಎಕ್ಸಾಮ್ ವೇಳೆ ಭಾರೀ ಲೋಪ. ನೋಡಿ, ಇವತ್ತು ಪಿಡಿಒ ಪರೀಕ್ಷೆ ಇತ್ತು. ಕೆಪಿಎಸ್ಸಿಯಿಂದ ಆಗಿರುವಂತಹ ಮಹಾ ಎಡವಟ್ಟಿದು. ಸಿಂಧನೂರಲ್ಲಿ ಪಿಡಿಒ ಎಕ್ಸಾಮ್ ವೇಳೆ ಭಾರೀ ಲೋಪ ಆಗಿದೆ. 80% ಪರೀಕ್ಷಾರ್ಥಿಗಳಿಗೆ ಕ್ವಶನ್ ಪೇಪರೇ ಕೊಟ್ಟಿಲ್ಲ ಸಿಬ್ಬಂದಿ. ಸುಮಾರು 80% ಪರೀಕ್ಷಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಲ್ಲಿ ಬರೀ 12 ಅಭ್ಯರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆ. ಅಂದರೆ ಒಂದು ಕೊಠಡಿಯಲ್ಲಿ 12 ಅಭ್ಯರ್ಥಿಗಳಿಗೆ ಅಷ್ಟೇ. ಸಿಂಧನೂರು ಕೇಂದ್ರದ ಎದುರು ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾರೆ. ಇವತ್ತು ರಾಯಚೂರು ಕುಷ್ಟಗಿ ರಸ್ತೆಯನ್ನು ತಡೆದು ಪರೀಕ್ಷಾರ್ಥಿಗಳ ಪ್ರೊಟೆಸ್ಟ್. ಸಿಂಧನೂರು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅವರನ್ನು ಮನವೊಲಿಸುವ ಯತ್ನ ಮಾಡ್ತಾರೆ. ಕ್ವಶನ್ ಪೇಪರ್ ಲೀಕ್ ಆಗಿದೆ, ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ಅವಕಾಶ ಕೊಡ್ತೀವಿ, ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅಂದರೂ ಕೂಡ ಪರೀಕ್ಷಾರ್ಥಿಗಳು ನೋ, ಸಾಧ್ಯ ಇಲ್ಲ, ನಾವು ಎಕ್ಸಾಮ್ ಬರೆಯಲ್ಲ, ಇಷ್ಟೊತ್ತಿಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಂಧನೂರಿನಲ್ಲಿ ಪಿಡಿಒ ಎಕ್ಸಾಮ್ ವೇಳೆ ಅವಾಂತರ ಹಿನ್ನೆಲೆ ಮೊದಲ ಪೇಪರ್ ಇಲ್ಲ, ಎರಡನೇ ಪೇಪರ್ ಬರೆಯೋದಕ್ಕೆ ಅವಕಾಶ. ಎರಡನೇ ಪ್ರಶ್ನೆ ಪತ್ರಿಕೆ ಬರೆಯುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಪಿಡಿಒ ಎಕ್ಸಾಮ್ ಮೊದಲ ಪೇಪರ್ ಅಟೆಂಡ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಈಗ ಎರಡನೇ ಪೇಪರ್ ಬರೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಆಫೀಸರ್ಸು ಸೂಚನೆ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಾರೆ ಪರೀಕ್ಷಾರ್ಥಿಗಳು, ಹೆಂಗ್ ಬರೆಯಕ್ಕೆ ಸಾಧ್ಯ? ಮೊದಲನೇ ಪೇಪರ್ನೇ ಬರೆದಿಲ್ಲ ನಾವು, ಎರಡನೇ ಪತ್ರಿಕೆ ನಾವು ಹೆಂಗ್ ಬರೆಯೋದು? ಕಾಲೇಜಿನ ಗೇಟ್ ಹೊರಗಡೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟೆಲ್ಲ ಕೆಪಿಎಸ್ಸಿ ಅಧಿಕಾರಿಗಳು ಎಡವಟ್ಟು ಮಾಡ್ತಾರೆ ಅಂತ ಹೇಳಿ. ಈ ಎಡವಟ್ಟಿಗೆ ಬಲಿಯಾಗೋದು ಪಾಪ ಪರೀಕ್ಷಾರ್ಥಿಗಳು. ಕಷ್ಟಪಟ್ಟು ಓದ್ಕೊಂಡು ಬಂದಿರ್ತಾರೆ. ಇಂಥ ಟೈಮಲ್ಲಿ ಹಿಂಗೆ ಮಾಡಿದ್ರೆ ಏನು ಕತೆ? ಇವ್ರು ಮಾಡೋ ಎಡವಟ್ಟುಗಳಿಗೆ ಪರೀಕ್ಷಾರ್ಥಿಗಳು ಬಲಿಯಾಗಬೇಕಾ? ಈ ರೀತಿ ಎಡವಟ್ಟುಗಳು ಇದೇನು ಹೊಸದಲ್ಲ, ಮೊದಲನೇ ಟೈಮ್ ಅಲ್ಲ. ಈ ಹಿಂದೆನೂ ಕೂಡ ಬೇಕಾದಷ್ಟು ಸಲ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಂತಹ ವಿಚಾರ. ಈಗ ಪಿಡಿಒ ಪ್ರಶ್ನೆ ಪತ್ರಿಕೆನೂ ಲೀಕ್ ಆಗಿದೆಯಾ ಅನ್ನುವಂತಹ ಅನುಮಾನ ಸ್ವತಃ ಪರೀಕ್ಷಾರ್ಥಿಗಳೇ ಈಗ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗಿದ್ದಂತಹ ಎಕ್ಸಾಮು ಶುರುನೇ ಆಗಿಲ್ಲ. ಕೇವಲ ಒಂದು ಕೊಠಡಿಯಲ್ಲಿ 12 ಜನ ಪರೀಕ್ಷಾರ್ಥಿಗಳಿಗೆ ಅಷ್ಟೇ ಅವಕಾಶ. ಇವರು ಮುಂಚೆನೇ ಏನು ಮಾಡ್ತಾ ಇರ್ತಾರೆ? ಮುಂಚೆನೇ ಗೊತ್ತಾಗಿರಲ್ವಾ ಎಷ್ಟು ಜನನ ಕೂರಿಸ್ಬೇಕು ಹೇಗೆ ಅಂತ ಹೇಳಿ? ಈಗ ಪರೀಕ್ಷಾರ್ಥಿಗಳು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ.